ಇವತ್ತು ಭಾನುವಾರ ಇರೋದ್ರಿಂದ ನಾನು ಸ್ವಸ್ತಿಕಣ್ಣ ಇಬ್ರು ಕೂಡ ಆಡ್ಗೋಡಿಗೆ ಹೋಗ್ಬೇಕಾಗಿತ್ತು. ಯಾಕೆ ಅಂದರೆ ಆಡ್ಗೋಡಿಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಆ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡೋಣ ಅಂತ ನಾನು ಸ್ವಸ್ತಿಕಣ್ಣ ಹೋಗಿದ್ವಿ. ಹೋಗೋ ದಾರಿಲಿ ಅಂಬ್ಲಿ ಮಜ್ಜಿಗೆ ಕುಟ್ಕೊಂಡು 20 ರೂಪಾಯಿ ಎಳ್ಳೀರು ಮಾರ್ತವ್ರೆ ಅಂದ್ಬಿಟ್ಟು ಇಷ್ಟು ಜನ ಸೇರಿದ್ರು. ಅಲ್ಲಿ ರೋಡು ತುಂಬಾ ಚಿಕ್ಕದಾಗಿದ್ರು ಇಷ್ಟು ದೊಡ್ಡ ಬಸ್ ಬಂದ್ಬಿಟ್ಟು ಅಡ್ಡ ಇತ್ತು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಟಾರ್ ಇಲ್ದೇನ ರೋಡ್ ಇಲ್ಲ, ಹಣ್ಣು ಗೊತ್ತಿಲ್ದೇನ ರೂಟ್ ಇಲ್ಲ ಅಂದ್ಬಿಟ್ಟು ಗಲ್ಲಿ ರೋಡಲ್ಲೆಲ್ಲ ಸ್ವಸ್ತಿಕಣ್ಣ ನಮ್ಮನ್ನ ಕರ್ಕೊಂಡು ಹೋದ್ರು. ಗ್ರೌಂಡ್ಗೆ ಹೋಗಿದ ತಕ್ಷಣ ವಿನಯ್ ಬ್ರೋ ಮತ್ತೆ ಮಂಜು ಬ್ರೋನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೇಕಾದ್ರೆ ನಮ್ಮ ಸ್ಪಾನ್ಸರ್ ಬಂದ್ರು. ಸೆಮಿಫೈನಲ್ ಮ್ಯಾಚ್ ಗೆಲ್ಲ ಮ್ಯಾಚ್ ಸೋತ್ಬಿಟ್ರು. ತುಂಬಾ ಬೇಜಾರಾಯ್ತು. ಸೆಮಿಫೈನಲ್ ಅಲ್ಲಿ 30 ಬಾಲ್ 30 ರನ್ ಬೇಕಾದಾಗ ಶ್ರೇಯಸ್ಸು ವಿನಯ್ ಬ್ರೋ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕೋದ್ರಿಂದ ಬ್ರೈಟ್ ಸ್ಟಾರ್ ಅವ್ರು ಗೆಲ್ತಾರೆ, ನಾವು ಸೋಲ್ತೀವಿ. ಅಲ್ಲೇ ನಮ್ಮ ಕೋಚ್ ಬ್ರೋ ಸಿಗ್ತಾರೆ. ಅವ್ರನ್ನ ಮಾತಾಡಿಸ್ಕೊಂಡು ಸ್ವಸ್ತಿಕಣ್ಣಗೆ ಆಡ್ಗೋಡಿ ಗ್ರೌಂಡ್ ಅಲ್ಲಿ ಇವ್ರಿಗೆ ಚಾನ್ಸೇ ಕೊಡಲ್ವಂತೆ. ಕ್ರಿಕೆಟ್ ಅಂದಮೇಲೆ ಗೆಲ್ಲೋದು ಸೋಲೋದು ಎಲ್ಲ ಇದ್ದೇ ಇರುತ್ತೆ. ಗೆಲ್ಲೋರಿಗಿಂತ ಸೋತವ್ರಿಗೇನೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ಕೊಂಡು ನಮ್ಮ ಹುಡುಗ ಸೆಲ್ಫಿ ಎಲ್ಲ ಇಡ್ಸ್ಕೊಂಡ ಸ್ವಸ್ತಿಕಣ್ಣ ಕೈಲಿ. ಅಲ್ಲಿಂದ ಸೀದಾ ಸ್ವಲ್ಪ ಟ್ರಾಫಿಕ್ ಇತ್ತು, ಆದ್ರೂ ಸ್ವಸ್ತಿಕಣ್ಣ ಸೀದಾ ನಮ್ಮನ್ನ ಕರ್ಕೊಂಬಂದು ಮನೆ ಹತ್ರ ಬಿಟ್ಟರು. ಮನೆ ಹತ್ರ ಇರೋ ಬಾಯ್ಸ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅಲ್ಲಿಂದ ನಮಗೆ ಅರುಣ್ ಅಣ್ಣ ಮತ್ತೆ ಬಲ್ಲಿ ಅಣ್ಣ ಫೋನ್ ಮಾಡ್ತಾರೆ ಮೌರ್ಯಾಗ ಬನ್ನಿ ಅಂತ. ಮೌರ್ಯಾಗ ಹೋಗಿದ ತಕ್ಷಣ ಈ ತರ ಸಾಂಗ್ ಕೂಡ ಹೇಳ್ತಾರೆ. ಏನು ಚಂದ ಕಾಣಿಸ್ತಾಳಂ ಅಲ್ಲಿಂದ ಸೀದಾ ಮನೆಗೆ ಬರ್ತೀವಿ. ಇವತ್ತಿನ ವಿಷಯ ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.